ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇಟ್ರಿಂಗ್ ಸ್ಟೈಲಲ್ಲಿ ಅಥವಾ ಅಡುಗೆ ಭಟ್ಟರ ಶೈಲಿಯಲ್ಲಿ ಪಲ್ಯದ ರೆಸಿಪಿ, ತರಕಾರಿ ಪಲ್ಯದ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಚಮಚದಷ್ಟು, ಸಾಸಿವೆ, ಉದ್ದಿನಬೇಳೆ ಕೆಂಪಾಗಬೇಕು. ಉದ್ದಿನಬೇಳೆ ಕೆಂಪಾದ ಮೇಲೆ ತರಕಾರಿಗಳು, ಮಿಶ್ರ ತರಕಾರಿಗಳು, ಎಲೆಕೋಸು, ಬೀನ್ಸು, ಕ್ಯಾರೆಟ್ನ ಉಪಯೋಗ ಮಾಡಿದ್ದೀನಿ. ಇದ್ರ ಜೊತೆಗೆ ಹಸಿ ಬಟಾಣಿ ಕೂಡ ಹಾಕ್ಕೊಬೋದು. ತರಕಾರಿಗಳನ್ನ ಹಾಕ್ಕೊಂಡ್ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಎಲೆಗಳು, ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು. 4-5 ಚಮಚದಷ್ಟು ನೀರನ್ನ ಚಿಮ್ಕಿಸ್ಕೋಬೇಕು. ಸ್ವಲ್ಪ ತೇವಾಂಶ ಇದ್ದರೆ ತರಕಾರಿಗಳು ಚೆನ್ನಾಗಿ ಬೇಗನೆ ಬೆಂದೋಗುತ್ತೆ. ಇದನ್ನು ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 7-8 ನಿಮಿಷ ಬೇಯಿಸ್ಕೋಬೇಕು. ಕ್ಯಾರೆಟು, ಬೀನ್ಸು ಬೇಯಲಿಕ್ಕೆ ಸ್ವಲ್ಪ ಸಮಯ ಆದ್ರೂ ಬೇಕಾಗತ್ತೆ. ಈಗ ರುಚಿಕರವಾಗಿರೋಂಥ ಅಡುಗೆ ಭಟ್ಟರ ಶೈಲಿ ಅಥವಾ ಕೇಟ್ರಿಂಗ್ ಅವರ ಶೈಲಿಯಲ್ಲಿ ಮಿಕ್ಸಡ್ ತರಕಾರಿ ಪಲ್ಯ ರೆಡಿಯಾಗಿದೆ. 8 ನಿಮಿಷ ಬೇಯಿಸ್ಕೊಂಡಿದ್ದೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಕಾಯಿ ತುರಿನ ಧಾರಾಳವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು. ಟ್ರೈ ಮಾಡಿ. ರುಚಿಕರ, ಆರೋಗ್ಯಕರ, ಸೂಪರ್ ಸಿಂಪಲ್ ಆಗಿರೋ ಪಲ್ಯದ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.